ಎಲ್ಲ ಅರ್ಧ ಅರ್ಧ ಆಡಿ, ಎಲ್ಲ ಇದು ಬೇಡ. ಏನಮ್ಮ ಚೆನ್ನಾಗಿದ್ದೀರಾ? ಆಯಿತು, ರೆಡಿ ರೆಡಿ, ಎಲ್ಲ ಅರ್ಧ ಅರ್ಧ. ಓಕೆ ಓಕೆ ಓಕೆ. ಇನ್ನೊಬ್ರಿಗೆ ಮೈಕ್ ಬೇಕಾ? ಇನ್ನೊಬ್ರಿಗೆ ಯಾರಿಗಾದ್ರು? ಹಾಂ, ಬನ್ನಿ ಬನ್ನಿ. ಇವರು ಒಳ್ಳೆ ಸಿಂಗರು, ರಾಮಕೃಷ್ಣ ಅಂತೇಳಿ ತುಂಬ ಒಳ್ಳೆ ಲೀಡ್ರಲ್ಲಿ ಪಾಪ ಇವರು. ಆಮೇಲೆ ಈ ಮಧ್ಯೆ ಇನ್ನೊಂದು ನೋವಿನ ವಿಷಯ ಹೇಳಬೇಕು ಅಂದರೆ, ಟ್ರೈಬ್ಸ್ದು ಯಾವಾಗಲೂ ಒಂದು ನೋವಿದೆ, ನೀವು ಫಾರೆಸ್ಟಿಂದ ಆಚೆ ಹೋಗಿ ಅಂತ. ಆದರೆ ಫಾರೆಸ್ಟ್ ಅವ್ರದ್ದು ಯಾವಾಗಲೂ ಅದನ್ನು ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಆದರೆ ಅವರು ನಮ್ಮ ಜೀವ, ನಮ್ಮ ಜೀವಮಾನ, ಈ ಮರ ಗಿಡ ಅಂತ ಇವತ್ತಿಗೂ ಅಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೋರಾಡ್ತಾನೆ ಇದ್ದಾರೆ. ಅವರೆಲ್ಲ ಹೇಳ್ಕೊತಾರೆ, ಒಂದು ಸತಿ ಬೇಜಾರಾಗ್ಬಿಡತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೂಡ ಆಗಿದೆ ಕೆಲವ್ರಿಗೆ ಅಲ್ಲೇ ಇರಬೇಕು ಅಂತ. ಇವ್ರ ಸುತ್ತ ಹೆಂಗಿದೆ ಅಂದರೆ, ಮನೆಯಲ್ಲಿ ಇವ್ರಿಗೆ ಒಂದೊಂದು ಎಕರೆ ಜಾಗನೂ ಇಲ್ಲ, ಪುಟ್ಟ ಮನೆಗಳಿದೆ. ಪಕ್ಕದಲ್ಲೇ ಎನಿ ಟೈಮ್ ಹುಲಿನೂ ಬರ್ಬೋದು, ಎದುರುಗಡೆ ಆನೆನೂ ಬರ್ಬೋದು. ನಾವಿದ್ದಾಗಲೇ ಒಂದು ಸರಿ ಆನೆ ಬಂದೋಯ್ತು. ಆ ಥರ ತುಂಬ ತುಂಬ ಡೇಂಜರಸ್ ಜಾಗದಲ್ಲಿದ್ದಾರೆ. ಇವ್ರ ಕತೆ ಕೇಳೋಕ್ಕೆ ಬೇಜಾರಾಗತ್ತೆ ನಮಗೆ. ಆದರೂ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾಡನ್ನಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ ಅಂದಾಗ ಅದು ನನಗೆ ಮನಸ್ಸಿಗೆ ನೋವಾಗುತ್ತೆ ಅದು. ಸೊ ಹಂಗಾಗಿ ತುಂಬ ಒಳ್ಳೆ ಲೀಡರ್ಸ್ ಇವರು. ಅಲ್ಲಿ ಟ್ರೈಬಲ್ ಜನಕ್ಕೋಸ್ಕರನೇ ಓಡಾಡಿಕೊಂಡು ಇವತ್ತವರೆಗೂ ಹೋರಾಟ ಮಾಡಿಕೊಂಡು ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಾದರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡೋವಂಥ ಆಸೆ ಇದೆ. ಆಗ ಅದರೆಲ್ಲ ಪಾಯಿಂಟ್ಸ್ ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ. ನೋಡೋಣ, ದೇವ್ರ ದಯೆ ಆಗಲಿ. ತಗೊಳ್ಳಿ ಬೈಕ್, ಎಲ್ಲ ಅರ್ಧ ಅರ್ಧ ಆಡಮ್ಮ. ಓಕೆ, ಎಲ್ಲ ಅರ್ಧ ಅರ್ಧ. ಹಲೋ ಹಲೋ ಹಲೋ. ಕಟ್ಟೆ ಬುಡಾನ ಮರ ತಳುಲೆ ಅಜ್ಜಾಯನ ಜಮ್ಮ ಪಾಳೆ, ಅಜ್ಜನ ಮರ ತಳುಲೆ ಅಜ್ಜಾಯನ ಜಮ್ಮ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಅಜ್ಜನ ಮರ ತಳುಲೆ ಅಜ್ಜಾಯನ ಜಮ್ಮ ಪಾಳೆ, ಅಜ್ಜನ ಮರ ತಳುಲೆ ಅಜ್ಜಾಯನ ಜಮ್ಮ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಈ ಹಂಬುಲೆ ನಂಗ ಹೊಲದವರು, ಈ ಮಾರಾಗೆ ನಂಗ ಹತ್ತವರು, ಈ ಮಾರಾಗೆ ನಂಗ ಹತ್ತವರು. ಈ ಹಂಬುಲೆ ನಂಗ ಹೊಲದವರು, ಈ ಅಂಬುಲೆ ನಂಗ ಹೊಲದವರು. ಈ ಮಾರಾಗೆ ನಂಗ ಹತ್ತವರು, ಈ ಮಾರಾಗೆ ನಂಗ ಹತ್ತವರು. ಈ ಹಂಬುಲೆ ನಂಗ ಹೊಲದವರು. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಅಜ್ಜನ ಮರ ತಳುಲೆ ಅಜ್ಜಾಯನ ಜಮ್ಮ ಪಾಳೆ, ಅಜ್ಜಾಯನ ಜಮ್ಮ ಪಾಳೆ, ಅಜ್ಜಾಯನ ಜಮ್ಮ ಪಾಳೆ. ಥ್ಯಾಂಕ್ ಯು. ಆ್ಯಕ್ಚುಲಿ ತುಂಬ ನೋವಿನ ಗೀತೆ. ಈ ಬುಡದಲ್ಲಿ ಬದುಕೋರು ನಾವು, ಮರದ ಸಂದಿಯಲ್ಲಿ ಬದುಕೋರು ನಾವು, ಅದೇ ನಮ್ಮ ಪಾಡು ಅನ್ನೋದು. ಅದು ನೋಡಿ ಕೇಳಿಸ್ಕೊಳ್ಳೋಕೆ ಎಷ್ಟು ಇಂಪು ಅನ್ಸುತ್ತೆ. ಅದರೊಳಗಡೆ ಅವ್ರ ನೋವಿರುತ್ತೆ ಯಾವಾಗ್ಲೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.